ಹಾಯ್ ಎಲ್ರಿಗೂ ನಮಸ್ಕಾರ. ಕಲಾ ತರಂಗ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್, ಲೈಕ್, ಕಮೆಂಟ್, ಶೇರ್ ಎಲ್ಲವೂ ಕೂಡ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಇಲ್ಲೊಂದು ಭಾವಚಿತ್ರ ನೋಡಿ, ನೀವು ಮತ್ತೆ ಮತ್ತೆ ನೋಡಿ, ಈಗಲೇ ನಿಮಗೆ ಅರ್ಥ ಆಗಿರ್ಬೋದಲ್ವ ನಾನಿಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇದು ದೂರದ ಬೆಟ್ಟ ಚಿತ್ರ ಇದೆ ಅಲ್ವಾ. ಅಂದಿನ ಸಮಯದಲ್ಲಿ ದೂರದ ಬೆಟ್ಟ ಚಿತ್ರದ ಚಿತ್ರೀಕರಣ ಆದ ಸಮಯದಲ್ಲಿ, ಅವರು ಚಿತ್ರೀಕರಣದ ಮಧ್ಯೆ ವಿಶ್ರಾಂತಿ ತೆಗೆಯೋ ಸಮಯದಲ್ಲಿ ಈ ಒಂದು ಫೋಟೋ ತೆಗೆದ್ರಂತೆ. ಈ ಒಂದು ಫೋಟೋ ನೋಡಲಿಕ್ಕೆ ಮತ್ತೆ ಮತ್ತೆ ನಮಗೆ ಎಷ್ಟು ಸಲ ನೋಡಿದರೂ ಸಾಕಾಗಲ್ಲ. ಇಲ್ಲಿ ನಮಗೆ ಮುಖ್ಯವಾಗಿ ಕಾಣೋದು ಡಾಕ್ಟರ್ ರಾಜ್ಕುಮಾರ್ ಮತ್ತು ದ್ವಾರಕೀಶ್ ಅವರು. ಮಿಕ್ಕಿದವರೆಲ್ಲ ಸಹ ಕಲಾವಿದರು, ಮೇಕಪ್ ಆರ್ಟಿಸ್ಟು, ಆಮೇಲೆ ಜೊತೆಯಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡುವವರಲ್ಲಿ ಆ ಕಡೆ ಎಲ್ಲ ಇದ್ದಾರೆ. ಆದರೆ ಫೋಟೋ ಇಷ್ಟೇ ಬರೋದಲ್ವ, ಹಾಗಾಗಿ ಇಷ್ಟೇ ಕಾಣ್ತಾ ಇರೋದು. ಯಾಕಂದರೆ ಇಲ್ಲಿ ವಿಶೇಷ ಏನು ಅಂತ ಕೇಳ್ಬೋದು. ವಿಶೇಷ ಇಲ್ಲೇ ಇರೋದು ನೋಡಿ. ಅಂದಿನ ಸಮಯದಲ್ಲಿ ಈ ದೂರದ ಬೆಟ್ಟ ಚಿತ್ರ ಮಾಡುವಾಗಲೇ ಡಾಕ್ಟರ್ ರಾಜ್ಕುಮಾರ್ ಒಂದಷ್ಟು ಚಿತ್ರಗಳಲ್ಲಿ ಮಾಡಿದರು. ಅದಕ್ಕಿಂತ ಮೊದಲು ನಾಟಕಗಳು, ಆಮೇಲೆ ತುಂಬ ವಿಶೇಷವಾದ ಚಲನಚಿತ್ರ ಎಲ್ಲ ಮಾಡಿ ನಂತರ ಅಲ್ಲಿ ಅವರು ದೂರದ ಬೆಟ್ಟ ಚಿತ್ರ ಮಾಡಿರೋದಲ್ವ. ಹಾಗಾಗಿ ಆಗಲೇ ಅವರು ಕರ್ನಾಟಕದಲ್ಲಿ, ನಮ್ಮ ಇಡೀ ಭಾರತದಲ್ಲಿ ಗುರುತಿಸ್ಕೊಂಡಿದ್ರು. ಆದರೆ ನೋಡಿ, ಇಲ್ಲಿ ಹೇಳಬೇಕೇನೆಂದರೆ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ ಈ ಜಗತ್ತಲ್ಲಿ. ಆದರೆ ನೋಡಿ, ಅಷ್ಟೆಲ್ಲ ತಮ್ಮಲ್ಲಿ ಅಷ್ಟೆಲ್ಲ ಪ್ರತಿಭೆ ಇಟ್ಕೊಂಡು ಅಷ್ಟೆಲ್ಲ ಹೆಸರು ಪಡೆದ ಒಂದು ವ್ಯಕ್ತಿ, ಒಂದು ವಿಶ್ರಾಂತಿ ಸಮಯದಲ್ಲಾಗಲಿ, ಒಂದು ಸೆಟ್ಟಲ್ಲಾಗಲಿ, ಒಂದು ಯಾವುದೇ ಶೂಟಿಂಗ್ ಸಮಯದಲ್ಲಾಗಲಿ ಅವರು ಎಲ್ಲರೆಲ್ಲ ಒಬ್ಬರಾಗಿ ನಡ್ಕೊಳ್ತಾ ಇದ್ದರು. ಒಂದು ಸಣ್ಣ ಲೈಟ್ ಬಾಯಿಂದ ಹಿಡಿದು ನಿರ್ದೇಶಕ, ನಿರ್ಮಾಪಕರ ಹಾಗೆ ಸಹ ಕಲಾವಿದರ ಜೊತೆ ಎಷ್ಟು ಚೆನ್ನಾಗಿ ನಡ್ಕೊಳ್ತಾ ಇದ್ರಂದರೆ ಅದನ್ನು ಬಾಯಿ ಮಾತಲ್ಲಿ ಯಾರಿಗೂ ಸಹ ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲಂತೆ. ಅಲ್ಲಿ ನೋಡಿ, ವಿಶ್ರಾಂತಿ ಸಮಯದಲ್ಲಿ ಒಂದು ಕಡೆ ಆಗಲೂ ದ್ವಾರಕೀಶು ಕೂಡ ಚಿತ್ರ ನಿರ್ಮಾಣ ಮಾಡಿದ್ರು. ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾಯಿದ್ರು. ಅವರು ಯಾರೋ ತೊಡೆ ಮೇಲೆ ಮಲಗಿದ್ದಾರೆ ಅಂದರೆ ಅವರ ಮೇಕಪ್ ಆರ್ಟಿಸ್ಟ್ ಆಗಿರುವ ಅವರು ದೊರೆಸ್ವಾಮಿ ನಾಯ್ಡು ಅವರ ತೊಡೆಯಲ್ಲಿ ಮಲಗಿದ್ರು. ಅದು ದೊರೆಸ್ವಾಮಿ ನಾಯ್ಡು ಅಂದರೆ ಅವರ ಡಾಕ್ಟರ್ ರಾಜ್ಕುಮಾರ್ ಅಂದಿನ ಮೇಕಪ್ ಆರ್ಟಿಸ್ಟ್. ನೋಡಿ, ಇವತ್ತಿನ ಕಲಾವಿದರು ಅಂದರೆ ಮೇಕಪ್ ಆರ್ಟಿಸ್ಟು, ಆಮೇಲೆ ಸಣ್ಣ ಸಣ್ಣ ಪುಟ್ಟ ಕಲಾವಿದ್ರ ಮಾತಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಡೌಟ್ ಇದೆ. ಅಂದರೆ ಕೆಲವರು ಮಾತಾಡ್ತಾ ಇರ್ಬೋದು, ಎಲ್ಲರಿಗೂ ಹೋಲಿಸ್ಲಿಕ್ಕಾಗಲ್ಲ. ಆದರೆ ಕೆಲವರು ಮಾತಾಡ್ತಾ ಇದ್ದಾರೋ ಅಥವಾ ಬಹಳ ಡೌಟ್ ಇದೆ. ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಎಂದಿಗೂ ಆ ಥರ ಇರಲಿಲ್ಲ. ಅವರ ಪ್ರತಿಭೆ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಕರ್ನಾಟಕದಲ್ಲಿ ಅವರಿಗೆ ಯಾವ ಸ್ಥಾನ ಇತ್ತು ಅಂತ ಗೊತ್ತಿತ್ತು. ಅವರ ಬೇರೆ ಬೇರೆ ಭಾಷೆಗಳ ಕಲಾವಿದರಿಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಏನು ಅಂತ ಅವತ್ತು ಗೊತ್ತಿತ್ತು. ಯಾಕಂದರೆ ಯಾವುದೇ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಮಾಡಲಿ ಅದು ಹೌಸ್ಫುಲ್ ಆಗ್ತಾ ಇದ್ದಂಥ ಕಾಲ. ಬಹಳ ಬೇಡಿಕೆಯ ಒಂದು ಕಲಾವಿದರು ಕೂಡ ಆಗಿದ್ದರು. ಮತ್ತು ಸ್ವಂತ ಅವ್ರದ್ದೇ ಪ್ರೊಡಕ್ಷನ್ ಹೌಸು ಕೂಡ ಇದ್ದಂತಹ ಸಮಯದಲ್ಲಿ ಅವರು ಈ ರೀತಿ ಬಹಳ ಸರಳ ವ್ಯಕ್ತಿಯಾಗಿ ನೋಡಿ, ಹೇಗೆ ಒಂದು ಚಾಪೆ ಮೇಲೆ ಮಲಗಿದ್ದಾರೆ ನೋಡಿ. ಅದು ಜೊತೆಯಲ್ಲಿ ಕೆಲಸ ಮಾಡುವವರ ಮಡಿಲಲ್ಲಿ ಅವರು ಆರಾಮವಾಗಿ ಅವರು ತಮಾಷೆ ಮಾತಾಡಿಕೊಂಡು ಹಾಗೆ ಮಲಗಿದ್ರಂತೆ. ಆದರೆ ನೋಡಿ, ಇವತ್ತಿನ ಕಲಾವಿದರು ಎಲ್ಲಿ, ಅವತ್ತಿನ ಕಲಾವಿದರು ಎಲ್ಲಿ ಅಲ್ವಾ. ಅವತ್ತಿನ ಸಮಯದಲ್ಲಿ ನಮ್ಮ ಡಾಕ್ಟರ್ ಅವರಿಗೆ ಬಾಡಿಗಾರ್ಡ್, ಬೌನ್ಸರ್ ಎಲ್ಲವನ್ನು ಇಟ್ಕೊಂಡು ನಡಿಬಹುದಿತ್ತು. ಅವರಿಗೆ ಸಾಕಷ್ಟು ಅದರ ಅಗತ್ಯತೆ ಕೂಡ ಇತ್ತು. ಯಾಕೆಂದರೆ ಅವರಿಗೆಲ್ಲವನ್ನು ಕೊಟ್ಟಾಗ ಅವರು ಅದನ್ನು ನಿರಾಕರಿಸಿದ್ರಂತೆ. ಇಲ್ಲ, ನನಗೆ ಅದು ಯಾವುದು ಬೇಕಾಗಿಲ್ಲ ಅಂತ. ಆದರೆ ಅವರು ಎಲ್ಲಿ ಸೇರಿದಲ್ಲೆಲ್ಲ ಅಭಿಮಾನಿಗಳು ತುಂಬಿ ತುಳುಕ್ತಾ ಇದ್ರಂತೆ. ಆದರೆ ಅಭಿಮಾನಿಗಳು ಈ ಕಡೆ ಬರುವಾಗ ಇವರು ಎಂದೂ ತಪ್ಪಿಸಿರಲಿಲ್ಲ. ಇವರು ಅಭಿಮಾನಿಗಳ ಹತ್ರ ಹೋಗಿ ಅವರು ಮಾತಾಡ್ತಾ ಇದ್ರಂತೆ. ಅವರೇ ಹೋಗಿ ಕೈ ಕುಲುಕ್ತಾ ಇದ್ರಂತೆ. ಅವರಿಗೆ ಖುಷಿ ಆಗ್ತಾ ಇತ್ತಂತೆ ಅಭಿಮಾನಿಗಳನ್ನು ಕಂಡಾಗ. ಕೊನೆಗೆ ಅಭಿಮಾನಿಗಳೇ ನನ್ನ ದೇವರು ಅಂತ ಸಾರಿ ಸಾರಿ ಹೇಳಿದ್ರಲ್ವ. ಆ ಮೊದಲ ವಾಕ್ಯವನ್ನು ಹೇಳಿದ್ದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಳಿರೋದು. ಹಾಗೆ ಇಂದಿಗೆಲ್ಲರೂ ಹೇಳ್ತಾರೆ ಅಭಿಮಾನಿಗಳೇ ನನ್ನ ದೇವರಂದ್ರೆ. ಆದರೆ ಮೊದಲ ಒಂದು ವಾಕ್ಯ ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವಂತಿಕೆಯಿಂದ. ಯಾಕಂದರೆ ಅವರ ಅಭಿಮಾನಿಗಳ ಜೊತೆ ಹಾಗೆ ನಡೆದುಕೊಳ್ತಾ ಇದ್ರು. ಯಾವಾಗಲೂ ನನ್ನ ಸಿನಿಮಾ ಓಡಲಿ ಅಥವಾ ನನಗೆ ಒಂದಷ್ಟು ಅವಕಾಶ ಸಿಗಲಿ ಅಂತ ಅವರು ಆ ಥರ ಇದ್ದಿದ್ದಲ್ಲ. ಅವರು ಎಲ್ಲರ ಜೊತೆ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಬಹಳ ಸಿಂಪಲಾಗಿ ನಡ್ಕೊಳ್ತಾ ಇದ್ದರು. ಎಂದಿಗೂ ನಮಗೆ ಪ್ರಾಮುಖ್ಯತೆ ಬೇಕು, ನನಗೆ ಸೌಲಭ್ಯ ಬೇಕು ಅಂತ ಆ ಥರ ಕೇಳ್ಕೊಂಡವರಲ್ಲ. ಅದು ಕಾರಡಿಗೆ ಬಂದಾಗಲೂ ಕೂಡ ಅದು ನಿರಾಕರಿಸಿದಂಥ ಒಂದು ಅದ್ಭುತ ವ್ಯಕ್ತಿ. ಅವತ್ತಿನ ಸಮಯಕ್ಕೆ ಅವರು
ಏನೆಲ್ಲ ಪ್ರಶಸ್ತಿ ತಗೊಂಡವರು. ಅದಲ್ಲದೆ ಬರೀ ಅವರು ನಾಯಕ ನಟನಾಗಿರಲಿಲ್ಲ, ಬಹಳ ಒಳ್ಳೆಯ ಮೇರು ಗಾಯಕನು ಕೂಡ ಆಗಿದ್ದರು. ಹಾಗೆ ಅವರಿಗೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಯಾರಿಗಿಲ್ಲದಂಥ ಒಂದು ವಿಶೇಷವಾದ ಗೌರವವು ಕೂಡ ಇತ್ತು. ಆದರೆ ಅವರಿಗೆ ಚಿತ್ರರಂಗಕ್ಕೆ ಕಾಲಿಟ್ಟಾಗಿಂದ ಅವರ ಕೊನೆಯ ಉಸಿರಿನ ತನಕ ಅವರು ಎಂದೂ ಕೂಡ ಬದಲಾಗದಂತಹ ಒಂದು ಅದ್ಭುತ ವ್ಯಕ್ತಿ. ಎಲ್ಲರ ಇವತ್ತಿಗೂ ಅವರ ಮಾತನ್ನು ನಮಗೆ ಹಳೆಯ ವೀಡಿಯೋದಲ್ಲಿ ಕೇಳಬೇಕಂದ್ರೆ ಎಷ್ಟು ಆಗುತ್ತಲ್ವ. ಇವರು ಇರಬೇಕಾಗಿತ್ತು ನಮ್ಮೆಲ್ಲರ ಜೊತೆ ಒಂದು ಏನು ಹೇಳೋದು, ಶತಕ ಬಾರಿಸಿ ಹೋಗಬೇಕಿತ್ತು ಅಂತ ಖಂಡಿತವಾಗಿ ನಮಗೆ ಅನಿಸದೇ ಇರೋದಿಲ್ಲ. ಯಾಕಂದರೆ ನಮಗೆ ಇವತ್ತಿನ ಕಲಾವಿದರನ್ನು ನೋಡಿದಾಗ, ಇವತ್ತಿನ ಕಲಾವಿದರಿಂದ ಅವತ್ತು ಒಳ್ಳೆ ಕಲಾವಿದರು ಇದ್ದರು, ಸಜ್ಜನಿಕೆ ಸರಳತೆಯ ಕಲಾವಿದರಿದ್ದರು. ವಿಷ್ಣುವರ್ಧನ್, ಆಮೇಲೆ ಅಂಬರೀಷ್, ಶಂಕರ್ ನಾಗ್ ಅವರೆಲ್ಲ ಹಾಗೆ ಇದ್ದರು. ಯಾವಾಗ ಒಂದು 2000 ನಂತರ ಕಲಾವಿದರಿಗೆ ಸಂಭಾವನೆ ಬಹಳಷ್ಟು ಜಾಸ್ತಿ ಆಗಲಿಕ್ಕೆ ಶುರು ಆಯಿತು. ಅಲ್ಲಿಂದ ಕಲಾವಿದರು ಕೂಡ ಅದಕ್ಕೆ ತಕ್ಕನಾಗೆ ಕೆಲವರು ಬದಲಾಗ್ತಾ ಹೋದರು. ಕೆಲವರು ಇವತ್ತಿಗೂ ಕೂಡ ಒಳ್ಳೆಯ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗುವವರಿದ್ದಾರೆ. ಕೆಲವರಿಗೆ ಇವತ್ತು ಕ್ಯಾರವನ್ ಬೇಕಾಗಿರುತ್ತದೆ, ನಾವು ಯಾರ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ನಡೆಯುವಾಗ ಮೇಕಪ್ ಹಾಳಾಗೋದು ಇರ್ಬೋದು, ಕೊಡೆ ಬೇಕಾಗಿರುತ್ತೆ, ಆಮೇಲೆ ಶೂ ಕೂಡ ಇನ್ನೊಬ್ಬರು ಹಾಕೋದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಕೆಲವೊಂದು ಸಲ ನಮಗೆ ಅನಿಸುತ್ತೆ ಬೇಕಾ ಇದೆಲ್ಲ ಅಂತ. ಯಾಕಂದರೆ ಇವರನ್ನು ತಲೆ ಮೇಲೆ ಎತ್ತಿ ಕೂರಿಸೋದು ಕೂಡ ನಮ್ಮಂಥ ಅಭಿಮಾನಿಗಳೇ ಅಲ್ವಾ. ಹಾಗಾಗಿ ನಮ್ಮ ಡಾಕ್ಟರ್ ರಾಜ್‌ಕುಮಾರಿಂದ ಒಂದು ಏನಿಲ್ಲ, ಒಂದು 10% ಅಷ್ಟು ಅವರು ಕಲ್ತ್ರೂ ಕೂಡ ಇವತ್ತಿನ ನಮ್ಮ ಕಲಾವಿದರು ಯಾವುದೋ ಒಂದು ಮಟ್ಟಕ್ಕೆ ಹೋಗಿರ್ತಾರೆ. ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಎಷ್ಟು ಸಿನಿಮಾ ಕೊಟ್ಟಿದ್ದಾರೆ ಅನ್ನೋ ಬದಲು ಅವರು ಯಾವ ರೀತಿಯ ಸಿನಿಮಾಗಳನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತಲ್ವ. ಅದರಲ್ಲೂ ಪೌರಾಣಿಕ ಸಿನಿಮಾದಲ್ಲಿ ನಟಿಸೋದು ಅಂದಿನ ಕಾಲಕ್ಕೊಂದು ಸುಲಭದ ಮಾತಾಗಿರಲಿಲ್ಲ. ಅಂಥ ಪೌರಾಣಿಕ ಒಂದು ಪಾತ್ರಕ್ಕೆ ಯಾವ ಥರ ಜೀವ ತುಂಬ್ತಾ ಇದ್ರು ಅವರು ನೋಡಿ. ಅರ್ಜುನ ಅಂದರೆ ನಮಗೆ ಅದು ಅರ್ಜುನನನ್ನೇ ಕಾಣ್ತಾಯಿತ್ತು. ಕಥೆಯಲ್ಲಿ ನಾವು ಏನು ಅರ್ಜುನ ಬಗ್ಗೆ ಕೇಳಿದ್ದೀವಿ, ಆ ಅರ್ಜುನನೇ ಆಗಿಯೇ ನಮಗೆ ಕಾಣ್ತಾ ಇತ್ತು. ಅಂತಹ ಒಳ್ಳೆಯ ಪಾತ್ರಗಳನ್ನು ಕೊಟ್ಟ ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ನಿಜವಾಗ್ಲೂ ಅವರು ತೆರೆಯ ಹಿಂದೆನೂ ಹಾಗೆ ಇದ್ದರು, ತೆರೆಯ ಮುಂದೆ. ಈಗ ಬಂಗಾರದ ಮನುಷ್ಯನಲ್ಲಿ ಹೇಗೆ ಅವರು ಅಭಿನಯಿಸಿದರೆ, ಹೊತ್ತಿಗೆ ಎಷ್ಟೊಂದು ಯುವ ಪೀಳಿಗೆ ಅವರೆಲ್ಲ ಬದಲಾಗಿ ತಮ್ಮರ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿದವರು, ತಮ್ಮ ಜೀವನವನ್ನು ಬದಲಾಯಿಸಿದವರಿದ್ದಾರೆ. ಆದರೆ ಅವರು ಸಿನಿಮಾದಲ್ಲಿ ಹೇಗೆ ಇದ್ದರು ಹಾಗೆ ಅವರ ನಿಜ ಜೀವನದಲ್ಲಿ ಕೂಡ ಅವರ ವ್ಯಕ್ತಿತ್ವ ಹಾಗೆ ಇತ್ತು. ಸರಳ ವ್ಯಕ್ತಿಯಾಗಿದ್ದರು. ಯಾವುದಕ್ಕೂ ಕೂಡ ಅತಿಯಾಗಿ ಆಸೆಪಟ್ಟವರಲ್ಲ, ದುಡ್ಡಿನ ಹಿಂದೆ ಹೋದವರಲ್ಲ, ನನಗಿಷ್ಟು ಸಂಭಾವನೆ ಬೇಕು ಅಂತ ಕೇಳಿದವರಲ್ಲ, ಒಂದು ಕಲೆ ದೇವರು ಅಂತ ಅವರು ಆ ಥರ ಅಭಿನಯ ಮಾಡಿದವರು. ಯಾಕಂದರೆ ಇದೆಲ್ಲ ರಕ್ತಗತವಾಗಿ ಬಂದ ಕಲಾವಿದರು. ಇವರಿಗೆ ಕಲೆ ಎಂಬುದು ಇವರು ಅಳವಡಿಸಿಕೊಂಡಿದ್ದೆಲ್ಲ ರಕ್ತಗತವಾಗಿಯೇ ಬಂದಿತ್ತು. ಹಾಗಾಗಿ ನಮ್ಮ ಈ ಮೇರು ನಟನ ನಾವು ಯಾವತ್ತಾದರೂ ಮರೀಲಿಕ್ಕೆ ಸಾಧ್ಯವೋ? ಖಂಡಿತ ಇಲ್ಲ. ಈ ಭೂಮಿ ಇರುವವರೆಗೆ ಇವರ ನೆನಪುಗಳೆಲ್ಲ ನಮಗೆ ಶಾಶ್ವತವಾಗಿರುತ್ತೆ. ಇವರು ಬಿಟ್ಟು ಹೋದ ಆಸ್ತಿಗಳು ನಮ್ಮಂಥ ಅಭಿಮಾನಿಗಳಿಗೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಎಂದಿಗೂ ಕೂಡ ಸಾಧ್ಯವೇ ಇಲ್ಲಲ್ಲ ನಮಗೆಲ್ರಿಗೂ. ಇವತ್ತಿಗೂ ಅವರ ಸಿನಿಮಾ ನೋಡುವಾಗ ನಮಗೆ ಆಶ್ಚರ್ಯ ಆಗುತ್ತೆ, ಇವರನ್ನು ಒಂದಿನಾದರೂ ನಾವು ನೋಡಿಲ್ಲಲ್ಲ ಅಂತ ಒಂದು ಬೇಸರ ಕೂಡ ನಮಗೆ ಆಗುತ್ತೆ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಸಹಕಾರ ನನ್ನ ಈ ವಿಡಿಯೋಗೆ ಇರಲಿ. ಮತ್ತಷ್ಟು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ. ನಿಮ್ಮ ಪ್ರೀತಿ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಖಂಡಿತವಾಗಿ ನನಗೆ ಈ ವಿಡಿಯೋದಲ್ಲಿ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಹಾಗೆ ನನ್ನ ತಪ್ಪೇನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನನಗೆ ಯಾವುದೇ ಬೇಸರ ಇಲ್ಲ. ಇನ್ನೊಂದು ವೀಡಿಯೋ ಮಾಡುವಾಗ ನಮಗೆ ಅದು ಸಹಕಾರಿಯಾಗುತ್ತೆ. ತಪ್ಪಿದ್ದರೆ ತಕ್ಷಣ ಹೇಳಬೇಕು. ಯಾಕಂದ್ರೆ ನಾವು ಮಾತಾಡೋದು ಅಂತಿಂಥವರ ವಿಷಯ ಅಲ್ಲ, ದೊಡ್ಡ ಸಾಧಕರ ಬಗ್ಗೆ ಸಾಮಾನ್ಯದವಳು ಮಾತಾಡುವಾಗ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಬಂದಿರ್ಬೋದು. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.